ಬಾಂಗ್ಲಾದೇಶದಲ್ಲಿ ಹಿಂದೂಗಳ ಮೇಲೆ ದೌರ್ಜನ್ಯಕ್ಕೆ ಖಂಡನೆ ವ್ಯಕ್ತವಾಗ್ತಾ ಇದೆ. ದೆಹಲಿಯಲ್ಲಿ ಹಿಂದೂ ಸಂಘಟನೆಗಳಿಂದ ಬೃಹತ್ ಪ್ರತಿಭಟನೆಯನ್ನು ಕೂಡ ಈಗ ನಡೆಸಲಾಗ್ತಾ ಇದೆ. ಬಾಂಗ್ಲಾ ರಾಯಭಾರಿ ಕಚೇರಿಗೆ ಮುತ್ತಿಗೆ ಹಾಕೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಪೊಲೀಸರ ಜೊತೆ ಪ್ರತಿಭಟನಾಕಾರರು ವಾಗ್ವಾದಕ್ಕಿಳಿದಿದ್ದಾರೆ. ಬ್ಯಾರಿಕೇಡ್ಗಳನ್ನು ಕಿತ್ತೆಸೆದು ರಾಯಭಾರಿ ಕಚೇರಿಗೆ ನುಗ್ಗೋದಕ್ಕೆ ಪ್ರಯತ್ನ ಪಟ್ಟರು. ನೋಡಿ, ಆ ದೃಶ್ಯಗಳನ್ನು ನೋಡ್ತಾ ಇದ್ದೀವಿ. ಇದು ನವದೆಹಲಿಯ ದೃಶ್ಯಗಳು. ಇಲ್ಲಿ ಪ್ರತಿಭಟನೆಗೆ ಅಂತ ಹೇಳಿ ಮುಂದಾಗಿರುವಂಥ ಹಿಂದೂಪರ ಸಂಘಟನೆಗಳ ಕಾರ್ಯಕರ್ತರು. ಯಾಕೆ ಅಂತ ಹೇಳಿದ್ರೆ, ಬಾಂಗ್ಲಾದೇಶದಲ್ಲಿ ಪದೇ ಪದೇ ಹಿಂದೂಗಳ ಮೇಲೆ ಹಲ್ಲೆ ಆಗ್ತಾ ಇದೆ, ಹತ್ಯೆಗಳು ನಡೀತಾ ಇದೆ. ಅದನ್ನು ಖಂಡಿಸಿ ಸರ್ಕಾರ ರಿಯಾಕ್ಟ್ ಮಾಡಬೇಕು, ಆ ವಿಚಾರವಾಗಿ ಮಧ್ಯಪ್ರವೇಶ ಮಾಡಬೇಕು ಅಂತ ಹೇಳಿ ಪ್ರತಿಭಟನಾಕಾರರು ಒತ್ತಾಯ ಮಾಡ್ತಾ ಇದ್ದಾರೆ. ಅವ್ರನ್ನ ತಡೆದ್ರು ಪೊಲೀಸರು. ಸೊ ಹಾಗಾಗಿ ಪೊಲೀಸರ ಜೊತೆಗೂ ಕೂಡ ಒಂದು ಸ್ವಲ್ಪ ವಾಗ್ವಾದ ನಡೀತು. ದೆಹಲಿಯಲ್ಲಿರುವಂಥ ಬಾಂಗ್ಲಾದೇಶಿ ರಾಯಭಾರಿ ಕಚೇರಿ ಏನಿದೆಯಲ್ಲ, ಬಾಂಗ್ಲಾ ರಾಯಭಾರಿ ಕಚೇರಿ, ಅಲ್ಲಿ ಮುತ್ತಿಗೆ ಹಾಕಿ ನುಗ್ಗೋದಕ್ಕೆ ಅಂಥೇಳಿ ಪ್ರತಿಭಟನಾಕಾರರು ಪ್ರಯತ್ನ ಪಟ್ಟರು.